ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಏನು ಮಾಡಾಕತ್ತೀರಿ, ಹೆಂಗದಿರಿ, ಟೀ ಕುಡಿದ್ರೇನ? ಸೊ ಇವತ್ತು ನಾನು ನಿಮ್ಗೆ ಹೇಳೋದು ಭಾಳ ಐತಿ. ಸೊ ವೆಲ್ಕಮ್ ಟು ವಿಶಾಲಾಕ್ಷಿ ನವಲ್ಗುಂದ್ ವ್ಲಾಗ್ಸ್. ನೋಡ್ರಿ, ನಾವಂತರೂ ಚಹಾ ಕುಡಿಲಾರ್ದೆ ಬೆಳಿಗ್ಗೆ ಸ್ಟಾರ್ಟ್ ಆಗಲ್ಲ. ಚಹಾ ಕುಡಿದ್ವಿ, ಬಟ್ ಚಹಾ ಜೊತೆಗೆ ಏನಪ್ಪ ಅಂದ್ರೆ ಪಾರ್ಲೆಜಿ ಬಿಸ್ಕಿಟ್ ತಿನ್ನಕತ್ತೀವಿ. ಯಾಕಪ್ಪ ಅಂದ್ರೆ ಮಕ್ಕಳು ತಿನ್ನಕತ್ತಿದ್ರು, ನಾನು ತಿನ್ನಕತ್ತಿದ್ದೆ. ಇವತ್ತು ನನಗೆ ಏನಾದ್ರು ಬೇಕು ರೀ ಚಹಾ ಜೋಡಿ. ಯೂಶ್ವಲಿ ಎದ್ದ ಕೂಡಲೇನು ಬೇಕು ನನಗೆ. ಹೀಗಾಗಿ ಬಿಸ್ಕಿಟ್ ಮೊದಲೆಲ್ಲ ಬ್ರೆಡ್ ತಿಂತಿದ್ದೆ, ಈಗ ಬಿಸ್ಕಿಟ್ ತಿನ್ನಕತ್ತೀನಿ. ಸೊ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದೆ. ನಾಷ್ಟ ಇವತ್ತೇನು ಮಾಡ್ಕೊಂಡ್ವಿ ಅಂತಂತಂದ್ರೆ ಅವಲಕ್ಕಿ ಮಾಡ್ಕೊಂಡ್ವಿ. ಇವತ್ತು ಮನೆಯೊಳಗೆ ಭಾಳ ಅಂದ್ರೆ ಭಾಳ ಕೆಲಸ ಇದ್ದು. ಯಾಕೆ ಅಂತಂದ್ರೆ ಮಾರ್ಗಶಿರ ಮಾಸದ ಮೊದಲನೇ ಗುರುವಾರ ಇವತ್ತು. ನಾನು ಮಹಾಲಕ್ಷ್ಮಿ ಪೂಜೆ ಮಾಡ್ತೀನಿ ರೀ. ಹೀಗಾಗಿ ನನಗೆ ಭಾಳ ಕೆಲಸ ಆಗಕತ್ತಿದ್ದು ಇವತ್ತು. ಏನಪ್ಪ ಅಂತಂದ್ರೆ ಮೊದಲು ನಾಷ್ಟ ಮಾಡ್ಕೊಂಡು ತಿಂದ್ವಿ, ಅಡುಗೆನೂ ಮಾಡ್ಕೊಳ್ದಿತ್ತು, ಗ್ಯಾಸ್ ಕಟ್ಟಿ ಕ್ಲೀನಿಂಗ್ ಮಾಡ್ಕೊಳ್ಳೋದಿತ್ತು, ಗಿಡಗಳನ್ನ ತೊಳೆಯೋದಿತ್ತು, ಭಾಳ ಅಂದ್ರೆ ಭಾಳ ಇತ್ತು. ಸೊ ಮೊದಲು ಚಪಾತಿ ಹಿಟ್ಟು ನಾದಿಟ್ಟೆ. ಆ್ಯಸ್ ಯೂಶ್ವಲ್ ಆಗಿ ಹಿಟ್ಟು ನಾದಿಟ್ಟಾಕಿನ ಇಲ್ಲಿ ಈ ಕಡೆ ಪಲ್ಯ ಮಾಡಿದೆ ರೀ. ರಾತ್ರಿ ಒಮ್ಮೆ ಹೊಟ್ಟೆ ಹಸಿವು ಆಗಿಬಿಡ್ತೈತೆ ರೀ. ಮತ್ತು ನಾನು ಉಪವಾಸ ಅದೇನು ಅಂತೇಳಿ ಮನೆಯವ್ರನ್ನಂತರೂ ಉಪವಾಸ ಮಾಡೋಕ್ಕೆ ಬರೋಲ್ಲ. ಹೀಗಾಗಿ ಆಲೂಗಡ್ಡೆ ಪಲ್ಯ ಮಾಡಿದೆ. ನಾನು ಆಲೂಗಡ್ಡೆ ಪಲ್ಯನ ಫ್ರೈ ಮಾಡಿನ ಮಾಡೋದು ರೀ. ಕುದಿಸಿ ಮಾಡೋದು ಕಡಿಮೆ, ನಾನು ರೇರ್. ಹೆಂಗೆ ಮಾಡ್ತೇನಂತಂತಂದ್ರೆ ಇದನ್ನು ಮೊದಲು ನಿಧಾನಾಗಿ ಸ್ವಲ್ಪ ಒಂದೆರಡು ಸರಿ ಏನು ಮಾಡ್ತೀನಪ್ಪ ಅಂತಂದ್ರೆ ಈ ರೀತಿಯಾಗಿ ಮಾಡ್ಕೊತ ಹೋಗ್ತೇನೆ ರೀ. ಆಮೇಲೆ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕಿ ಸ್ವಲ್ಪ ಮುಚ್ಚಿಡೋದು ರೀ. ಮತ್ತು ಕ್ರಮೇಣ ಅಳಗಾಡ್ಸ್ಕೊತ ಇರೋದು, ಆಚೆ ಈಚೆ ಮಾಡ್ಕೊತಾನೆ ಇರೋದು. ಸೊ ಉಳಿದಿದ್ದೆಲ್ಲ ಸೇಮ್ ನಾನು ಉಳ್ದ ಪಲ್ಯ ಮಾಡ್ತೇನಲ್ಲ ಹಂಗೆ ಸ್ವಲ್ಪ ಅವು ಹಿಂಗೆ ಕಟ್ ಮಾಡಿ ನೋಡಿದ್ರೆ ಗೊತ್ತಾಗ್ತೈತೆ ನಿಮ್ಗೆ. ಅವಾಗ ಏನು ಮಾಡೋದು, ಉಳ್ಳಾಗಡ್ಡಿ ಹಾಕೋದು, ಖಾರ, ಅರಿಶಿನ, ಉಪ್ಪು ಹಾಕೋದು, ಲಾಸ್ಟಿಗೆ ಟೊಮೆಟೊ ಕೊತ್ತಂಬರಿ ಹಾಕಿ ಮತ್ತೊಂದು ಎರಡು ನಿಮಿಷ ಮುಚ್ಚಿಟ್ಬಿಟ್ರೆ ಸಾಕು. ಈ ಕಡೆ ಚಪಾತಿ ಹಾಕ್ತಾನೆ, ಆಚೆ ಕಡೆ ಪಲ್ಯ ಆಗ್ತೈತಿ. ಇದಕ್ಕೇನು ಕುದಿಸ್ಬೇಕಂತೇನಿಲ್ಲ. ಮಸ್ತ್ ಟೇಸ್ಟಿ ಆಗ್ತೈತಿ. ಇದೊಂಥರ ಬೇರೆನೇ ಇರ್ತೈತಿ. ಇನ್ನು ಬೆಳಿಗ್ಗೆದ್ದು ಮೆಂತ್ಯಕಾಳು ನೆನೆಸ್ಕೊಂಡು ಕುಡ್ದಿರ್ತೀವಲ್ಲ ರೀ ನಾವು, ಅವು ಉಳಿದಿದ್ದು ಅವನ್ನ ಕುದಿಸಿ ಕುಡ್ದಿದ್ವಿ ಇವತ್ತು. ಉಳಿದಿದ್ದು ಏನು ಮಾಡಬೇಕು ಅಂತ ವಿಚಾರ ಮಾಡಿದೆ. ಸೊ ಮೆಂತ್ಯಕಾಳು ಉಸಳಿ ಮಾಡಿದೆ. ನಾನು ನನ್ನ ಡೆಲಿವರಿ ಆದಾಗ ನಮ್ಮ ಅಜ್ಜಿ ಕೊಡ್ತಿದ್ಲು ರೀ. ನನಗೆ ಭಾಳ ಸೇರ್ತೈತಿ. ನಮ್ಮ ಮಾಮಾರಿಗೂ ನಂಗೆ ಭಾಳ ಸರಿ ಮಾಡಿ ಕೊಟ್ಟಿರ್ತೀನಿ. ಭಾಳ ಲೈಕ್ ಮಾಡ್ತಿದ್ರಿ ಇದನ್ನು. ಆದರೆ ಇದಕ್ಕೆ ಕಂಪಲ್ಸರಿ ತುಪ್ಪದ ಒಗ್ಗರಣೆ ಆಗ್ಬೇಕು ರೀ. ಏನಿಲ್ಲ ರೀ, ಒಂದು ಸಣ್ಣ ಉಳ್ಳಾಗಡ್ಡಿ ಅಷ್ಟೇ ನೋಡಿರಿ. ಬೆಳ್ಳುಳ್ಳಿನೂ ಹಾಕೋಬೋದು. ಮತ್ತು ಮೆಂತ್ಯದ ಹಿಂಡಿನೂ ಮಾಡಿ ಕೊಡ್ತಾರೆ. ಯಾರ್ಯಾರು ತಿಂದಿರಿ ಕಮೆಂಟ್ ಮಾಡಿರಿ. ನನಗೆ ಅದು ಭಾಳ ಸೇರ್ತೈತಿ. ನಾ ಅವಾಗವಾಗ ಮಾಡ್ಕೊಂಡು ಇಟ್ಕೋತೀನಿ. ಆದರೆ ಜಜ್ಕೋಬೇಕು ರೀ ಅದನ್ನು. ನಾನು ಮಿಕ್ಸಿ ಹಾಕ್ತೀನಿ, ಮಿಕ್ಸಿ ಹಾಕಿದ್ರೆ ಟೇಸ್ಟ್ ಆಗೋಲ್ಲ. ಬಟ್ ಈ ಕುಟಾಣಿ ಬಂದತ್ತಲ್ಲ, ಟ್ರೈ ಮಾಡ್ತೀನಿ ಒಂದು ಸಾರಿ. ಸೊ ನೋಡಿರಿ, ಈ ರೀತಿಯಾಗಿ ಸಣ್ಣಗೆ ಉಳ್ಳಾಗಡ್ಡಿ ಹೆಚ್ಕೊಳ್ಳೋದ್ರಿ. ಕಂಪಲ್ಸರಿ ತುಪ್ಪ ತೊಗೋರಿ, ಎಣ್ಣೆ ಹಾಕೋಬೇಕು ಹೋಗ್ಬೇಡ್ರಿ. ತುಪ್ಪ ತೊಗೊಂಡ್ರೆ ಟೇಸ್ಟ್ ಅಂದ್ರೆ ಕಹಿ ಕಹಿ ಉಳಿಯೋಂಗಿಲ್ಲ. ಎಣ್ಣೆ ಹಾಕ್ಕೊಂಡ್ರೆ ಅಷ್ಟು ಏನಪ್ಪ ಅಂತಂದ್ರೆ ಅದು ಟೇಸ್ಟ್ ಉಳಿಯೋದಿಲ್ಲ. ಸ್ಪೆಷಲ್ ಇದನ್ನು ಡೆಲಿವರಿ ಆದಾಗ ಮಾಡಿಕೊಡ್ತಾರಲ್ರಿ. ಡೆಲಿವರಿ ಆದಾಗ ಎಣ್ಣೆ ಕೊಡೋಂಗಿಲ್ಲ, ತುಪ್ಪದಾಗ ಮಾಡಿಕೊಡ್ತಿದ್ಲು ನಮ್ಮ ಅಜ್ಜಿ. ನಮ್ಗೆ ಹಿಂಗಾಗಿ ಅದು ರೂಢ ಆಗಿಬಿಟ್ಟೈತೇನೋ ಗೊತ್ತಿಲ್ಲ. ನನಗೆ ತುಪ್ಪದಾಗನ ಮಾಡಿರ್ತೇನೆ. ಈ ರೀತಿ ಸಾಸಿವೆ, ಜೀರಿಗೆ, ಕರಿಬೇವು, ಉಳ್ಳಾಗಡ್ಡಿ ರೀ. ಆಯ್ತು, ಒಂದು ಸ್ವಲ್ಪ ಫ್ರೈ ಮಾಡ್ಕೊರಿ. ಸಣ್ಣಗೆ ಹೆಚ್ಕೊರಿ ಉಳ್ಳಾಗಡ್ಡಿ. ನನ್ನ ಸಣ್ಣದಂದ್ರೆ ಸಣ್ಣ ಬಾಳ್ಗೆರಿ ಇದೆ. ಮಣ್ಣು ಜಾತ್ರೆ ಒಳಗೆ ನಮ್ಮ ಅತ್ತಿರು ತಂದು ಕೊಟ್ಟಿದ್ರು ಇದನ್ನು. ಏನು ಮಾಡೋದು ಅಂದ್ಕೊಂಡಿದ್ದೆ, ಬಟ್ ಇಷ್ಟು ಮಾಡ್ಕೊಳಕ್ಕೆ ಅನುಕೂಲ ಐತಿ. ಸಣ್ಣ ಪುಟ್ಟ ಒಗ್ಗರಣೆ ಹಾಕೋಬೋದು. ನನ್ನ ತಡ್ಕ ಪ್ಯಾನು ಸಪ್ರೇಟ್ ಐತಿ, ಇದ್ರಾಗೂ ತಡ್ಕ ಕೊಟ್ಕೋಬೋದು. ಏನು ಇದು ಪ್ರಾಬ್ಲಮ್ ಇಲ್ಲ. ನಾನು ಈ ರೀತಿ ಸಣ್ಣದೊಂದು ಏನಪ್ಪ ಅಂದ್ರೆ ಉಸುಳಿ ಮಾಡ್ಕೊಳಕ್ಕೆ ಯೂಸ್ ಮಾಡಿಕೊಂಡೆ. ಫಸ್ಟ್ ಟೈಮ್ ನಾ ಯೂಸ್ ಮಾಡತ್ತಿದ್ದಿದ್ದೇನೆ. ಇನ್ನು ನೋಡಿರಿ, ಅರಿಶಿನ ಹಾಕ್ಕೊಂಡೆ. ಅರಿಶಿನ ಕಲಸ್ಕೊರಿ ಕಂಪ್ಲೀಟಾಗಿ. ಸೊ ಫ್ರೈ ಮಾಡ್ಕೊತಾನೆ ಇರ್ರಿ. ತುಪ್ಪ ಆಗಿರ್ತೈತಲ್ರಿ, ಸ್ವಲ್ಪ ಜಲ್ದಿ ಮಾಡ್ಕೊತಿರ್ಬೇಕು, ಇಲ್ಲಿಕಂದು ಹೊತ್ತಿ ಬಿಡ್ತೈತಿ. ನೋಡಿರಿ, ಮೆಂತ್ಯಕಾಳು ಹಾಕ್ಕೊಂಡು ಬಿಡೋದು. ನಾವು ನೆನೆಸಿಟ್ಟು ಡೈರೆಕ್ಟ್ ಹಾಕ್ಕೊಂಡ್ರೆ ಸಾಕು, ಕುದಿಸ್ಬೇಕಂತ ಏನಿಲ್ಲ. ನಾವು ಕುದಿಸಿದ ನೀರು ಕುಡಿಯಾಕತ್ತಿದ್ದಕ್ಕೆ ನಾನು ಕುದಿಸಿಟ್ಟಿದ್ದೇನೆ ಅಷ್ಟೇ. ಆದರೆ ನೆನೆಸಿಟ್ಟಿದ್ದನ್ನು ಹಾಕ್ಕೊಂಡ್ರೆ ಟೇಸ್ಟಿ ಇರ್ತೈತೆ ರೀ. ಮತ್ತು ಸಕ್ರೆ ಹಾಕಕ್ಕೆ ಹೋಗ್ಬೇಡ್ರಿ. ಸಕ್ರೆ ಮೆಂತ್ಯಕಾಳು ಯೂಸ್ ಮಾಡೋದು ನಾವು ಎದಕ್ಕಪ್ಪ ಅಂದ್ರೆ ಶುಗರ್ ಕಂಟೆಂಟ್ ನಮ್ಮ ಬಾಡಿ ಒಳಗೆ ಅಂದರೆ ಅದು ಇದು ಆಗದೇ ಇರಲಿ ಅಂಥೇಳಿ, ಜಾಸ್ತಿ ಆಗದೇ ಇರಲಿ ಅಂಥೇಳಿ. ಮತ್ತು ಮೆಂತ್ಯಕಾಳಿನ ಯೂಸ್ ಮಾಡಿದ್ದು ಏನು ಉಪಯೋಗ ರೀ. ಅದಕ್ಕೆ ನಾನಂತರೂ ಹಾಕಿಲ್ಲ. ನೀವು ತುಪ್ಪದ ಒಗ್ಗರಣೆ ಕೊಟ್ರಿ ಅಂತಂದ್ರೆ ನಿಜವಾಗ್ಲೂ ಅದ್ರ ಕಹಿ ಎಲ್ಲ ಹೋಗಿರ್ತೈತಿ. ಮತ್ತು ನೋಡಿರಿ, ಖಾರ ಹಾಕ್ಕೊಂಡು ಲಾಸ್ಟ್ ನೀವು ಟೊಮೆಟೊ ಹಾಕೋರಿ ಬೇಕಂತಂದ್ರೆ. ಇದು ಎಷ್ಟು ರೀ, ಒಂದೊಂದು ಸ್ಪೂನ್ ತಿನ್ನೋದ್ರಿ ಇದನ್ನು. ಹೀಗಾಗಿ ಇಷ್ಟ ನಡೀತೈತಿ. ಉಪ್ಪು ಹಾಕ್ಕೊಂಡೆ ಲಾಸ್ಟಿಗೆ. ಎಷ್ಟು ನಿಮ್ಗೆ ರುಚಿಗೆ ಬೇಕು ಅಷ್ಟು ಉಪ್ಪು ಹಾಕೋರಿ. ಖಾರ ಉಪ್ಪು ನಿಮ್ಗೆ ಟೇಸ್ಟ್ ತಕ್ಕಂಗೆ ನೀವು ಹಾಕೋಬೋದು. ಸೊ ಆಯ್ತು ನೋಡಿರಿ, ಮೆಂತ್ಯದ ಉಸಳಿ ಒಂದು ಚುಮ್ಮರಿ ಒಗ್ಗರಣೆ ಕೊಟ್ಟಂಗೆ ಇರ್ತೈತಿ. ಇದೇನು ಭಾಳತನ ಬಿಡಬೇಕಂತೇನಿಲ್ಲ, ಹಂಗೇನು ಕುದಿಸ್ಬೇಕಂತೇನಿಲ್ಲ. ಸೊ ನಾ ಅದ್ರಾಗ ಕುದಿಸಿದ್ದು ಇದೆಲ್ಲ ಇನ್ನೂ ಜಲ್ದಿ ಆಗ್ತೈತಿ. ನೆನೆಸಿದ್ದೂ ಜಲ್ದಿನೇ ಆಗ್ತೈತಿ ರೀ. ಇನ್ನು ಊಟಕ್ಕೆ ಏನೇನು ಐತೆ ನೋಡಿರಿ. ನನ್ನ ತಾಟಲ್ಲಿದೆ, ನಾ ಊಟ ಮಾಡಂಗಿಲ್ಲ, ಇವತ್ತು ಉಪವಾಸ ಅದೀನಿ. ಇದು ನಮ್ಮ ಮನೆಯವ್ರ ತಾಟ. ಆಲೂಗಡ್ಡೆ ಪಲ್ಯ, ಉಪ್ಪಿನಕಾಯಿ, ಮೆಂತ್ಯಕಾಳು ಉಸಳಿ,
ನನ್ನ ಮಕ್ಕಳು ನೋಡ್ರಿ ಇವಂಗ ತಿನ್ಸಾಕತ್ತಾರ. ನನ್ನ ಸಣ್ಣ ಮಗಗೆ ಅವಾಗವಾಗ ಭಾಳ ಪ್ರೀತಿ ಬರ್ತೈತಿ ದೊಡ್ಡ ಮಗನ ಮೇಲೆ. ಇನ್ನು ನೋಡ್ರಿ ನೆಕ್ಸ್ಟ್ ಪೂಜಾ ರೆಡಿ ಮಾಡ್ಕೊಳಕತ್ತೀನಿ. ನಾನು ಸಂಜಿಕೆ ಮಾಡಿದೆ, ಯಾಕಂತಂದ್ರೆ ಇದನ್ನು ಮಾಡಿದ್ರೆ ಜಲ್ದಿ ಮಾಡ್ಬೇಕ್ರಿ. 8, 9, 10 ಮಾಡಿದ್ರೆ ಅಡ್ಡಿ ಇಲ್ಲ. ದಾಡ್ತು ಅಂದರೆ ಸಂಜೆ ಗೋಧೂಳಿ ಟೈಮ್ ಒಳಗೆ ಮಾಡಬೇಕು. 5:30 6:00 ತನಕ ಮಾಡ್ಬೋದು ರೀ. ಇದು ಏನಪ್ಪ ಅಂತಂತಂದ್ರೆ ಒಂದು ಭಾಳ ಶ್ರೇಷ್ಠವಾದ ಪೂಜಾ ಅಂತ ಹೇಳ್ತಾರೆ ರೀ ಇದನ್ನು. ಏನೋ ಕುಂತಿದೇವಿ ಕೃಷ್ಣನ ಕೇಳಿದಾಗ ಕೃಷ್ಣ ಹೇಳಿದ್ದ ಒಂದು ಪೂಜಾ ಅಂತಿದೆ. ಎಲ್ಲವನ್ನು ಪಡಿಲಿಕ್ಕೆ ಬೇಕಾಗಿರುವಂಥ ಪೂಜಾ. ಯಾವುದು ನಾವು ಇಟ್ಕೊಂಡು ಕೇಳ್ತೀವಿ, ಸಂತಾನ ಬೇಕಂದ್ರೆ ಸಂತಾನ ಲಕ್ಷ್ಮಿ ಅಂತಾರೆ. ಹಿಂಗೆ ಸಿರಿ ಬೇಕಾಗಿತ್ತು ಐಶ್ವರ್ಯ ಲಕ್ಷ್ಮಿ ಅಂತಾರೆ. ಅಂದ್ರೆ ಹಣದ ಪ್ರಾಬ್ಲಮ್ ಇದ್ದು ಅಂದ್ರೆ ಈ ರೀತಿಯಾಗಿ ಪ್ರತಿಯೊಂದಕ್ಕೂ ಒಂದೊಂದು ಲಕ್ಷ್ಮೀ ರೂಪ ಈ ಮಾರ್ಗಶಿರ ಮಾಸದೊಳಗೆ ತಾಳ್ತಾಳಂತಕ್ಕೆ. ಹೀಗಾಗಿ ಇದು ಪೂಜಾ ಶ್ರೇಷ್ಠ ಭಾಳ ಅಂತ ಹೇಳ್ತಾರೆ. ನಮ್ಮ ತವ್ರ ಮನೆಯೊಳಗೂ ಮಾಡ್ತಿದ್ದಾರೆ, ಬಟ್ ಈ ಮೆಥಡ್ಲೇ ಮಾಡ್ತಿರ್ಲಿ, ಹಿಂಗೆ ಮಾಡ್ತಿರ್ಲಿಲ್ಲ. ಈ ಕಡೆ ಮಾಡೋ ಪದ್ಧತಿನ ಬೇರೆ ಐತ್ರಿ, ಹೇಳ್ಕೊತ ಹೋಗ್ತೇನಂತ. ಸೊ ಹೀಗಾಗಿ ಎಲ್ಲ ದೇವ್ರತ್ತಿಗೆ ಇಟ್ಕೊಂಡಿದ್ದೆ ನೋಡಿದ್ರಿ ಆಗಲ್ಲೇನ. ಅದನ್ನೆಲ್ಲ ಒರೆಸ್ಕೊಂಡೇನಿ ರೀ. ದೇವ್ರ ಮನೆ ಒರೆಸ್ಕೊಂಡು ಕೆಂಪನ ವಸ್ತ್ರ ಹಾಸಿರ್ತೀವಿ ನಾವು. ನಮ್ಮ ಮನೆಯೊಳಗೆ ಕಂಪಲ್ಸರಿ ಕೆಂಪನ ವಸ್ತ್ರ ಹಾಸಿನ ಅದ್ರ ಮೇಲೆ ನಾವು ದೇವ್ರ ಇಡ್ತೀವಿ ರೀ. ಇವನ್ನೆಲ್ಲ ಏನಪ್ಪ ಅಂತಂದ್ರೆ ಗಣಪತಿ ಅವನ್ನೆಲ್ಲ ಇಟ್ಕೊತ ಬರೋದು. ಲಕ್ಷ್ಮೀನ ಈ ಸರ ಏನಪ್ಪ ಅಂದ್ರೆ ಕಳಶದ ಹತ್ರನೇ ಇಡಬೇಕಂತೇಳಿ ಅಂದ್ಕೊಂಡೇನಿ. ಕಳಶಕ್ಕದು ಸಣ್ಣ ಪೀಠ ರೀ, ಇದು ನಮ್ಮ ದೀಪಾವಳಿ ಪೂಜಾಕ್ಕೆ ಯೂಸ್ ಮಾಡಿರ್ತೀವಿ. ಈ ಟೈಮಿಗೆ ತೆಗೆದಿರ್ತೀನಿ, ಮತ್ತು ತೆಗೆದಿಟ್ಬಿಡ್ತೀನಿ ನಾನು ವಾಪಸ್ಸು. ಸೊ ನೋಡಿರಿ ಈ ರೀತಿಯಾಗಿ ಅಕ್ಕಿ ತೊಗೊಂಡೆ. ಅಕ್ಕಿ ಒಳಗೆ ಸ್ವಸ್ತಿಕ್ ಬರಿಬೇಕು ರೀ. ಸ್ವಸ್ತಿಕ್ ನೋಡಿರಿ ಯಾವ ಡೈರೆಕ್ಷನ್ ಅನ್ನೋದು ಭಾಳ ಇಂಪಾರ್ಟೆಂಟ. ನನಗೆ ಮೊದಲು ಗೊತ್ತಿರಲಿಲ್ಲ ಹಂಗೆ ಇರ್ತದೆ ಅಂಥೇಳಿ, ಈಗ ಗೊತ್ತಾಗೈತಿ. ಇನ್ನು ನೆಕ್ಸ್ಟ್ ನೋಡಿರಿ ಕಳಶ ಅಂದ್ರೆ ನಾನು ಏನಪ್ಪ ಅಂತಂದ್ರೆ ಅದ್ರ ತಾಮ್ರದ ಚರ್ಗಿ ಇಟ್ಟೆ. ಸ್ವಲ್ಪ ದೊಡ್ಡದೈತಿ ನಮ್ಮ ತಾಮ್ರದ, ಇದಕ್ಕಿಂತ ದೊಡ್ಡದೊಂದು ಐತಿ, ದೀಪಾವಳಿ ಪೂಜಾದಾಗ ಯೂಸ್ ಮಾಡ್ತೀವಿ, ಕಡೆವಾರ ಯೂಸ್ ಮಾಡ್ತೇನಂತ. ಇನ್ನು ಅಕ್ಕಿ ಕಾಳು ರೀ, ಹೂವು, ಉತ್ತತ್ತಿ, ಅರಿಶಿನ, ₹1 ಕಾಯಿನ, ಈ ರೀತಿಯಾಗಿ ಅರ್ಶಿನ ಕೊಂಬ್ರಿ, ಈ ರೀತಿಯಾಗಿ 5 ವಸ್ತುಗಳನ್ನು ನಾನು ಹಾಕೀನಿ ನೀರೊಳಗೆ. ಇನ್ನು ನೆಕ್ಸ್ಟ್ ನೋಡಿರಿ ಇದು ಆ್ಯಕ್ಚುಲಿ ಮೀಶೋದೊಳಗೆ ತೊಗೊಂಡಿರುವಂಥದ್ದು. ಇದು ತುಳಸಿ ಪೂಜಾಕ್ಕೆ ಹಿಂಗೆ ಯೂಸ್ ಮಾಡಿರ್ತೇನೆ ನಾನು ಅವಾಗ. ಇದಕ್ಕಿಂತ ಇನ್ನೊಂದು ಬೇರೆ ಐತ್ರಿ, ಇದು ಇಷ್ಟ ಸಣ್ಣದೈತಲ್ಲ ಕರೆಕ್ಟಾಗಿ ಕುಂದಿರ್ತೈತಿ. ಈಗ ಇದಕ್ಕಿಂತ ದೊಡ್ಡದೊಂದು ತೊಗೊಂಡೀನಿ, ಅದನ್ನು ಯಾವಾಗ ಸ್ವಲ್ಪ ದೊಡ್ಡ ಫಂಕ್ಷನಿಗೆ ಹಾಕ್ತೀನಿ. ಸೀರೆ ಉಡಿಸಿರ್ತೇನೆ, ಇಲ್ಲ ಅಂತಂದ್ರೆ ಇದು ಕಡೆ ಪೂಜಾಕ್ಕೆ ನಾನು ಸೀರೆನೇ ಉಡಿಸ್ತೇನೆ ರೀ. ಇನ್ನು ಈ ರೀತಿಯಾಗಿ ಇಷ್ಟ ಐತ್ರಿ, ನೀರಿಗೆ ಇಷ್ಟು ಚಂದ ಕಾಣ್ತಾವೆ, ಹೀಗಾಗಿ ಇದನ್ನು ಉಡಿಸ್ಬಿಟ್ಟಿನಿ. ಇನ್ನು ಒಂದು ಬೆಳ್ಳಿ ಬಟ್ಲು ಐತ್ರಿ, ಅದಕ್ಕೆ ಕಾಯಿನೆಲ್ಲ ಹೊಂದಿಸಿ ಕಮಲದ ಇದನ್ನು ಮಾಡೀನಿ. ನಾ ಇನ್ನೊಂದು ಸರಿ ತೋರಿಸ್ತೇನಂತ ಅದನ್ನು. ಸೊ ಇನ್ನು ಇಲ್ಲಿ ನೋಡಿರಿ ಭಾಳ ಇಂಪಾರ್ಟೆಂಟ್ ಅಂದ್ರೆ ವೀಳ್ಯದೆಲೆ ಇಟ್ಟು ನಾವು ಏನು ಮಾಡ್ತೀವಿ ಅಂದ್ರೆ ಕಳಶವನ್ನು ಇಡ್ತೀವಿ ರೀ. ವೀಳ್ಯದೆಲೆ ಬದಲಿ 5 ಥರದ ಹಣ್ಣಿನ ಎಲೆ ಇಡ್ತಾರೆ. ಇದು ಇಂಪಾರ್ಟೆಂಟ್ ಇದ್ರೊಳಗೆ. ಇಲ್ಲಿ ಈ ರೀತಿ ನಮ್ಮ ತವ್ರ ಮನೆಯಾಗ ನಾವು ಮಾಡ್ತಿರಲಿಲ್ಲ. ನಮ್ಮ ಮಮ್ಮಿ ಇದು ಅಥಣಿ ಒಳಗೆ ಇದ್ದಾಗಿನ್ನೂ ಈ ಪೂಜಾ ಹಿಡ್ದಿದ್ರಂತ. ಸ್ಪೆಷಲಿ ಬೆಳಗಾವಿ ಕಡೆನ ಮಾಡ್ತಾರೆ ರೀ ಇದನ್ನು, ಹಿಡ್ದಿದ್ರಂತ. ಅವರು ಎಲಿನ ಇಡ್ತಿದ್ರು, ಏನು ಮರ್ತಿದ್ರೋ ಏನು ಅವ್ರು ಮಾಡೋಲ್ಲಿ ಹಂಗೆ ಮಾಡ್ತಿದ್ರೋ ಗೊತ್ತಿಲ್ಲ. ಇಲ್ಲೂ ಕೂಡ ಒಂದಿಷ್ಟು ಜನ ಮಾಡೋರು ನಾರ್ಮಲ್ ವೀಳ್ಯದೆಲೆ ಇಟ್ಟ ಮಾಡ್ತಾರೆ. ಬಟ್ ಏನೋ ಇದಕ್ಕೆ 5 ಥರದ ಹಣ್ಣಿನ ಎಲೆ ಬೇಕು ಅಂಥೇಳಿ ನಾನು ದಾಳಂಬ್ರಿ, ಮಾವಿನ ಹಣ್ಣಿಂದ, ಮತ್ತು ಚಿಕ್ಕು, ಮತ್ತು ಏನಂತಂದ್ರೆ ಸೀತಾಫಲ, ಇನ್ನೊಂದು ಯಾವುದಂದ್ರೆ ಪೇರು, ಅವನಷ್ಟು ಇಟ್ಟು ಕಳಶವನ್ನು ಇಡ್ತೀನಿ. ಸೊ ನೋಡಿರಿ ಈ ರೀತಿಯಾಗಿ ನಾವು ದೀಪ ಹಚ್ಚಿದ ಮೇಲೆನ ಏನು ಮಾಡೋದಪ್ಪ ಅಂತಂದ್ರೆ ಕುಂಕುಮ ಅದು ಹಚ್ಚೋದು. ನಿಲಂಜನ ಅಂತೂ ಕಂಪಲ್ಸರಿ ತೊಳ್ಕೊತಾನೆ ಇರ್ತೇನೆ ರೀ. ಬಟ್ ನಾನು 2 ಸೆಟ್ ಮಾಡಿದ್ದೀನಿ, ಯಾಕಂದ್ರೆ ಈಗ ಮನ್ಯಾಗ ಅದೇನಿ, ನಂಗೆ ಎಲ್ಲದಕ್ಕೂ ಟೈಮ್ ಸಿಗ್ತೈತೆ ರೀ. ಬಟ್ ಜಾಬಿಗೆ ಹೊಂಟೆ ಅಂದ್ರೆ ಭಾಳ ಕಷ್ಟ ಆಗ್ತೈತಿ. ಹೀಗಾಗಿ 2 ತಾಮ್ರದ ಚರಿಗೆ, 2 ಜೋಡ ಏನಪ್ಪ ಅಂದ್ರೆ ಇವು ನಿಲಂಜನ ರೆಡಿ ಇಟ್ಬಿಟ್ಟಿರ್ತೀನಿ ದೀಪ ಹಚ್ಚುವ. ದೇವ್ರು ಒಂದೇ ಜೋಡ ಅದಾವ್ರಿ, ತಪ್ಪ ದೇವ್ರ. ಅವನ್ನ ಮಾತ್ರ ಹಿಂದಿನ ದಿನ ತೊಳ್ಕೊಂಡಿಟ್ಟಿರ್ತೀನಿ. ಲಕ್ಷ್ಮಿ ಒಂದು ಬಿಟ್ಟು ಹಿಂದಿನ ದಿನ ಎಲ್ಲ ತೊಳ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತೀನಿ ನಾನು. ಹಂಗೆ ಅಮಾವಾಸ್ಯೆ ಹುಣ್ಣಿಮೆ ಪೂಜಾ ಇತ್ತಂತಂದ್ರೆ. ಮತ್ತು ನಾನು ಜಾಬಿಗೆ ಹೊಂಟಾಗ ಈ ಪೂಜಾನ ಮಾರ್ನಿಂಗೇ ಮಾಡೋದ್ರಿ. ನನಗೆ ಈವ್ನಿಂಗ್ ಬಂದು ಮತ್ತೊಮ್ಮೆ ಸ್ನಾನ ಮಾಡಿಕೊಂಡು ನನಗೆ ಮಾಡುವಷ್ಟು ಪೇಷನ್ಸ್ ಉಳಿಯೋದಿಲ್ಲ. ಹೀಗಾಗಿ ನಾನು ಏನು ಮಾಡಿಬಿಡ್ತೀನಿ, 7 ಕೈಲೇನ ಒಂದು ಸ್ವಲ್ಪ 5 ಗಂಟೆಗೆ ಎದ್ವಿ ಅಂದ್ರೆ ನೀವು 6 ಗಂಟೆ ಒಳಗೆ ಯಾವುದೇ ಪೂಜಾ ಮಾಡಿದರೂ ಒಳ್ಳೇದು ನೋಡಿರಿ. ಸೂರ್ಯ ಉದಯ ಆಗೋಗುಡ್ದನ ಮಾಡ್ಬೇಕು, ಅಲ್ಲಿ ಉದಯ ಆಗ್ತಿರ್ಬೇಕಂತ ನಾವು ಇಲ್ಲಿ ಮಾಡ್ತಿರ್ಬೇಕಂತ. ಹೀಗಾಗಿ ಅದು ಬ್ರಾಹ್ಮಿ ಮುಹೂರ್ತಾಗ ಮಾಡಿದ್ರೆ ಚಲೋ. ಸೊ ಹಂಗೆ ಮಾಡ್ಕೊಂಬಿಡ್ತೇನೆ ನಾನು ಜಾಬಿಗೆ ಹೊಂಟೆ ಅಂದರೆ. ಯಾಕಂದ್ರೆ ನನಗೆ ಸಂಜೆ ಬಂದು ಮತ್ತೊಮ್ಮೆ ಮಾಡಿಕೊಂಡು ಮತ್ತೊಮ್ಮೆ ಅದು ಏನಪ್ಪ ಅಂದ್ರೆ ಪೂರ್ತಿ ದಿನ ಅದೇ ಟೆನ್ಷನ್ನಾಗೆ ಹೋಗ್ಬಿಡ್ತೈತಿ. ಸೊ ನೋಡಿರಿ ನನಗೆ ಪೂರ್ತಿ ಎಲ್ಲ ರೆಡಿ ಮಾಡಿದೆ, ಬಟ್ ಯಾಕೋ ಲಕ್ಷ್ಮೀ ಕಾಯಿಗದು ಕುಂಕುಮ ಹಚ್ಚಬೇಕಿತ್ತು. ಹಚ್ಚಿದ ಮೇಲೆ ನನಗೆ ಭಾಳ ಸಿಂಪಲ್ ಅನ್ಸಕತ್ತ. ಹೀಗಾಗಿ ಲಕ್ಷ್ಮೀ ಮುಖನೂ ಹಾಕಿಬಿಟ್ಟೆ, ವಸ್ತ್ರ ಅದು ಹಾಕಿ ಮಾಡಕತ್ತೀನಪ್ಪ, ಇನ್ಯಾಕೆ ಅದನ್ನು ಬಿಡೋದು ಅಂತೇಳಿ ಲಕ್ಷ್ಮೀ ಮುಖ ಹಾಕಿ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿರಿ. ಹೆಂಗೆ ಕಾಣಕತ್ತಾರ್ರಿ, ಚಂದ ಆಗೈತಲ್ಲ ಪೂಜಾ, ಖುಷಿ ಅನ್ನಿಸ್ತು ನನಗೆ. ಸೊ ಇನ್ನು ಆರತಿ ರೆಡಿ ಮಾಡಿದ್ನಿ ರೀ, ಆರತಿ ಇಟ್ಟೆ.
ಉಡಿ ತುಂಬೇಕ್ರಿ ಇನ್ನು ಉಡಿ ತುಂಬಿ ಮುಂದಿನ ಕೆಲಸ ಮಾಡ್ಕೋಬೇಕು. 5 ಉಡಿನೂ ತುಂಬ್ತಾರೆ ರೀ, 2 ಉಡಿನೂ ತುಂಬ್ತಾರೆ. ನಾವೇನು ಮಾಡ್ತೀನಂದ್ರೆ ಒಂದು ಉಡಿ ಲಕ್ಷ್ಮಿಗೆ ತುಂಬ್ತೀನಿ, ಇನ್ನೊಂದು ಉಡಿ ನಾನು ತುಂಬಿಸ್ಕೊತೀನಿ. ಇದು ನಮ್ಮ ಮನ್ಯಾಂದು ಪದ್ಧತಿ ಇದೆ, ನನಗೆ ಹಿಂಗೆ ಮಾಡೋದು ಗೊತ್ತೈತಿ. ಅದನ್ನು ನೋಡೇನಿ ಎಷ್ಟೋ ಜನನು 5 ಉಡಿ ತುಂಬ್ತಾರೆ. ಇನ್ನು ಎಣ್ಣೆ ಹಚ್ಕೊಂಡಿರಿ, ನಾವು ದೇವ್ರ ಎಣ್ಣೆ ಸಪ್ರೇಟಾಗಿ ಯೂಸ್ ಮಾಡ್ತೀವಿ. ಅದನ್ನು ಯಾವಾಗಲೂ ದೀಪ ಮಾಯಿಲ್ ತೊಗೊಂಡು ಬಂದುಬಿಡ್ತೀವಿ. ಅದು ಪ್ರಾಕ್ಟೀಸ್ ಆಗಿಬಿಟ್ಟೈತೆ ನಮ್ಗೆ. ಮುಂಚೆ ಇರಲಿಲ್ಲ ರೀ, ಒಟ್ಟು ಒಬ್ರು ಅಂದರು ನಮ್ಗೆ ದೇವ್ರ ಎಣ್ಣೆ ಸಪ್ರೇಟಾಗಿ ಇಡಬೇಕು, ತಿನ್ನೋ ಎಣ್ಣೆ ನಾವು ಅದನ್ನು ದೇವ್ರಿಗೆ ಯೂಸ್ ಮಾಡಬಾರ್ದು ಅಂಥೇಳಿ. ಅದಕ್ಕೆ ಏನು ಮಾಡತ್ತೀವಿ, ಅದೇ ಎಣ್ಣೆ ಸಪ್ರೇಟಾಗಿ ತರಕತ್ತೀವಿ. ಅಂದ್ರೆ ನಮ್ಗೆ ನಾವು ಏನಪ್ಪ ಸನ್ಫ್ಲವರ್ ಎಣ್ಣೆ ನಾವು ಯೂಸ್ ಮಾಡ್ತೀವಲ್ಲ, ಹಂಗೆ ಅದಕ್ಕೂ ದೇವ್ರಿಗೂ ತರಕತ್ತೀವಿ. ಬಟ್ ಯಾರೋ ಹೇಳಿದ್ರು ದೀಪ ಆಯಿಲ್ ಭಾಳ ಶ್ರೇಷ್ಠ ಅಂಥೇಳಿ. ಅದಕ್ಕೆ ಅಂದ್ರೆ 5 ಥರದ ಕಾಳಿಂದ ಮಾಡಿರ್ತಾರಂತ ಏನೇನೋ ಹೇಳಕತ್ರ. ಆಯ್ತು ತಡಿ ಅಂಥೇಳಿ ಅದನ್ನು ತರಾಕತ್ತಿ. ಈಗ ಒಂದು 4 ವರ್ಷ ಆತು ಅದು ಫಿಕ್ಸ್ ಆಗಿಬಿಟ್ಟೈತಿ. ಸೊ ನೋಡಿರಿ, ಅಗರಬತ್ತಿ ಹಚ್ಚಿದೆ, ಆರತಿ ಹಚ್ಚಿದೆ, ಅಗರಬತ್ತಿ ಹಚ್ಚಿದೆ. ಇನ್ನು ನೋಡಿರಿ ನಾನು ಉಡಿನೂ ತುಂಬೇನಿ. ಏನಪ್ಪ ಅಂದ್ರೆ ಕತೆ ಓದಬೇಕು ಕುಂತ. ಕತೆ ಓದುವಾಗ ನೋಡಿರಿ ಯಾರು ಈ ಕತೆ ಕೇಳಿದರೂ ಚಲೋ ಅಂತ. ಮತ್ತೇನಪ್ಪ ಅಂತಂದ್ರೆ ಓದೋರಿಗೂ ಚಲೋ ಅಂತ. ನೀವು ಪೂಜೆ ಮಾಡಿದಾಗ ಇನ್ನೊಬ್ರ ಕತೆ ಓದಬಹುದು. ಮತ್ತು ಮಡಿ ಕಂಪಲ್ಸರಿ ಇರ್ಬೇಕು ರೀ ಇದಕ್ಕೆ. ಮತ್ತು 5 ಥರದ ಹಣ್ಣಿನ ಎಲೆ ನಿಮಗೆ ಸಿಕ್ಕರೆ ಮಾಡಿರಿ, ಇಲ್ಲ ಅಂದರೆ ವೀಳ್ಯದೆಲೆ ತಗೋರಿ. ನೋಡಿರಿ, ಭಕ್ತಿ ಇಂಪಾರ್ಟೆಂಟ್ ಇರ್ತೈತಿ ಯಾವಾಗ್ಲೂ. ನಾವು ಏನು ಮಾಡಕತ್ತೀವಿ ಅನ್ನೋಕ್ಕಿಂತನೂ ಹೆಂಗೆ ಮಾಡಾಕ್ತೀವಿ, ಯಾವ ಮನಸ್ಸಿಂದ ಮಾಡಾಕತ್ತೀವಿ ಅನ್ನೋದು ಇಂಪಾರ್ಟೆಂಟ್ ಇರ್ತೈತಿ. ಸೊ ನೋಡಿರಿ, ಈ ರೀತಿಯಾಗಿ ಕುಂತು ಕತೆ ಓದಿ ಕತೆ ಮುಗಿಸಿದ ಮೇಲೆ ಏನಪ್ಪ ಅಂತಂದ್ರೆ ಕರ್ಪೂರ ಹಚ್ಚಿ ಆರತಿ ಮಾಡ್ಕೋಬೇಕ್ರಿ. ನಾ ಎಷ್ಟು ಕರ್ಪೂರ ಹಚ್ಚೋ ಪ್ರಯತ್ನ ಮಾಡತ್ತಿದ್ನಿ, ಹತ್ತವಲ್ದಾಗಿತ್ತು. ನನ್ನ ಮಗ ವಿಡಿಯೋ ಮಾಡತ್ತಿದ್ದ ದೊಡ್ಡವ, ಅಮ್ಮ ನಾನೇ ಮಾಡ್ತೀನಿ, ನಾನೇ ಹಚ್ತೀನಿ ಕೊಡಂದ. ಮೊದಲು ದೇವಿ ಸ್ಟ್ರಾಂಗ್ ಭಾಳ ರೀ, ಹೀಗಾಗಿ ಯಾವುದೇ ರೀತಿ ಇದು ಆಗಕ್ಕೆ ಹೋಗಬಾರ್ದು ಯಾವಾಗ್ಲೂ. ಹಿಂಗಾಗಿಲ್ಪ ಅಂಥೇಳಿ ನಾನು ಮಾಡಿದ್ನಿ. ಸೊ ಮಂಗಳಾರತಿ ಆದಮೇಲೆ ಆರತಿ ಮಾಡ್ಬೇಕ್ರಿ ನೀವು. ಏನಪ್ಪ ಅಂತಂತಂದ್ರೆ ಯಾರಾರ ಮನೆಯಾಗಿದ್ರು ಅಂತಂತಂದ್ರೆ ಏನು ಮಾಡಿರಿ, ಆಗ ಉಡಿ ತುಂಬಿಸ್ಕೊಂಡು ಬಿಡ್ರಿ. ನಾನು ಮನೆಯೊಳಗೆ ಯಾರು ಇರಲಿಲ್ಲ, ಹೀಗಾಗಿ ಆಮೇಲೆ ಉಡಿ ತುಂಬಿಸ್ಕೊಂಡೆ. ನಮ್ಮ ಅತ್ತೆಯರು ಬಂದ್ರು ಅಂಥೇಳಿ ಅವ್ರ ಕಡೆ ಉಡಿ ತುಂಬಿಸ್ಕೊಂಡೆ. ನೀವು ಉಡಿ ತುಂಬಿಸ್ಕೊಳ್ಳೋ ಪದ್ಧತಿ ಇಲ್ಲ ಅಂತಂದ್ರೆ ನಡಿತೈತಿ. ಒಬ್ಬೊಬ್ರು 5 ಮಂದಿಗೆ ಉಡಿ ತುಂಬ್ತಾರೆ ರೀ. ನಾ ಏನು ತುಂಬೋದಿಲ್ಲ, ಪ್ರತಿ ವಾರನೂ ತುಂಬ್ತಿರ್ತಾರೆ. ನಾವೊಮ್ಮೆ ಕಡೆ ವಾರನ ಉಡಿ ತುಂಬೋದು. ಸೊ ನೈವೇದ್ಯಕ್ಕೆ ನೋಡಿರಿ, ನಿಮ್ಮ ಭಕ್ತಿ ಏನೈತಿ ಅದನ್ನು ಮಾಡ್ಬೋದು. ಹೋಳ್ಗಿನಾರ ಮಾಡಿರಿ, ಬೆಲ್ಲದ ಬ್ಯಾಳಿನಾರ ಮಾಡಿರಿ, ಹೈಗ್ರೀವರ ಮಾಡಿರಿ, ಹೆಸರು ಬೇಳೆ ಪಾಯಸನಾರ ಮಾಡಿರಿ, ಶಾವ್ಗೆ ಪಾಯಸನಾರ ಮಾಡಿರಿ, ನಡಿತೈತಿ. ನಾ ಸಿಂಪಲ್ಲಾಗಿ ಶೇಂಗಾ ಉಂಡೆ ಕಟ್ಟಿರ್ತೀನಿ ಒಂದೊಂದು ಸಾರಿ, ಹಾಗೂ ನಡಿತೈತಿ. ಅದಕ್ಕೇನು ಇದು ಇಲ್ಲರಿ. ಕಡೆ ವಾರ ಮಾತ್ರ ಬ್ಯಾಳಿಗೆ ಹಾಕ್ಕೊಂಡು ಹೋಳ್ಗೆ ಮಾಡ್ಕೊಳ್ಳೋದ್ರಿ. ನಾನು ಕಡೆ ವಾರನ ಮಾಡಿರ್ತೀನಿ. ಈ 4 ವಾರ ಉಳಿದ 3 ವಾರ ನಾ ಏನು ಸಿಂಪಲ್ಲಾಗಿ ಮಾಡಿರ್ತೀನಿ. ಹಿಂಗಿತ್ತು ನೋಡಿರಿ ನಮ್ಮ ಮನೆ ಪೂಜೆ. ಮತ್ತು ಇದಕ್ಕೆ ಏನಾರು ನಿಮ್ಮ ಕ್ವಶನ್ಸ್ ಇದ್ದು ಅಂದ್ರೆ ಕಮೆಂಟ್ ಮಾಡಿರಿ. ಮತ್ತು ಇದನ್ನು ಹುಣ್ಮೆ ದಿನ ಇರ್ತೈತಲ್ಲ ರೀ, ಅವತ್ತೇನೋ ಮಾಡ್ಬೋದಂತ, ದೊಡ್ಡದಾಗಿ ಮಾಡ್ತಾರಂತ ಅವತ್ತು. ಅವತ್ತೊಂದೇ ದಿನ ವಾರನ ಮಾಡಿ ಬಿಡ್ಬೋದಂತ. ನನಗದು ಗೊತ್ತಿಲ್ಲ, ನಾನು 4 ವಾರನ ಮಾಡಿರ್ತೀನಿ. ಇನ್ನು ನೋಡಿರಿ ಆಯಿತು, ಎಲ್ಲ ಪೂಜೆ ಮುಗಿಸ್ಕೊಡ್ದೆ ಒಂದು ನಾಯಿ ಮರಿ ತೊಗೊಂಬಂದಾರ್ರಿ. ತೊಗೊಂಡು ಬಂದು ನನಗೆ ಸಾಕಾಗಿ ಹೋಯ್ತು. ಹೆಂಗೆ ಕುಂತ ನೋಡ್ರಿ ನನ್ನ ಮಗ ಮತ್ತು ಸಿಂಚು. ದೊಡ್ಡ ಮಗ ಓಕೆ, ಅವ ಇದು ಅದನ್ನು ನೋಡ್ರಿ ಹೆಂಗೆ ಕುಂತಾರ, ಫುಲ್ ಹ್ಯಾಪಿ ಆಗಿಬಿಟ್ಟಾರ. ಏನೋ ಒಂದು ದೊಡ್ಡ ಇದನ್ನು ತಂಬರಗತ್ತೆ ಆಗಿಬಿಟ್ಟತ್ತ ಅವ್ರಿಗೆ. ನನ್ನ ಸಣ್ಣ ಮಗ ಅಂದರು ಇದು ಎಕ್ಸ್ಪ್ರೆಷನ್ ನೋಡ್ರಿ ನೀವು ಒಂದು ಸರಿ. ಇನ್ನು ಅದಾದಮೇಲೆ ಇನ್ನೊಂದು ಏನಪ್ಪ ಅಂದ್ರೆ, ಇವತ್ತು ನಮ್ಮ ಅತ್ತೆ ಮಾವಾರ್ದು ಆ್ಯನಿವರ್ಸರಿ ಇತ್ತು. ನನಗೆ ಗೊತ್ತಿದ್ದಂಗೆ 42ನೇ ವರ್ಷದ್ದಿದೆ. 42 ವರ್ಷ ಕಂಪ್ಲೀಟ್ ಆದವು. ಬೆಳಿಗ್ಗೆನೇ ಹೇಳಿದ್ನಿ ಅವ್ರಿಗೆ ಇಲ್ಲೇ ಬಂದುಬಿಡ್ರಿ ಅಂಥೇಳಿ. ಮಧ್ಯಾಹ್ನ ನಂತರ ಊಟ ಅಡ್ಗೆ ಮಾಡಿರೋದಿಲ್ಲ. ಅಡ್ಗೆ ಮಾಡಿದ್ರು ಅಂದ್ರೆ ನಾನು ಊಟ ಮಾಡಂಗಿಲ್ಲ ರೀ, ಅವರು ಊಟ ಮಾಡಿ ಅಂತಿರ್ತಾರೆ. ಅದಕ್ಕೆ ಸಂಜೆಗೆ ಇಲ್ಲೇ ಬಂದುಬಿಡ್ರಿ ಅಂತ ಹೇಳಿದ್ದೆ. ಸಿಂಪಲ್ಲಾಗಿ ಮಾಡೋಣ ಅಂಥೇಳಿ. ಮಕ್ಳು ಎಲ್ಲಿ ಕೇಳ್ತಾರೆ ರೀ, ಕೇಕ್ ತೊಗೊಂಡು ಬಂದರು. ಅವರೆಲ್ಲ ಬ್ಯಾಡ್ ಅಂತ ಹೇಳಿದ್ರೆ, ಆದ್ರೆ ಮಕ್ಳು ಕೇಳಲಿಲ್ಲ. ದೊಡ್ಡ ಮಗ ಅಂತರೂ ಕೇಕ್ ತರೋದು ಅಂತ ಹೇಳಿದೆ. ಸಣ್ಣವ ಒಂದು ಮಾತು ಕೇಳಿ ತರೋದು ಅಂತ ಹೇಳಿದ. ಸೊ ನೋಡಿರಿ, ಸಣ್ಣವ ಹೆಂಗೆ ಕುಂತು ಕುಂತಾನ. ಅವ್ರ ಅಜ್ಜ ಅಂದ್ರೆ ದೊಡ್ಡ ಜೀವ ಅವಂಗೆ. ಅವ್ರಿಗೂ ಕೂಡ ಅಷ್ಟೇ ಜೀವ ರೀ. ಅವ್ರಂದ್ರೆ ಇಬ್ಬರು ಮೇಲೂ ಜೀವ ಅದಾರ. ಸೊ ಮಕ್ಕಳಿಗೆ ಅಜ್ಜ ಅಜ್ಜಿ ಬೇಕು, ಅಜ್ಜ ಅಜ್ಜಿಗೆ ಮೊಮ್ಮಕ್ಕಳು ಬೇಕು. ಅಜ್ಜ ಅಜ್ಜಿ ಯಾರನ್ನ ನೋಡಿ ಯೂಸ್ ಮಾಡ್ತಿರ್ತಾರಪ್ಪ ಅಂದ್ರೆ ಜೀವನ. ಈ ಏಜ್ ಒಳಗೆ ಅವ್ರಿಗೆ ಯಾವ ಆಸೆನೂ ಇರಂಗಿಲ್ಲ ರೀ. ಆಲ್ಮೋಸ್ಟ್ ಅವ್ರಿಗೆ ಏನಪ್ಪ ಅಂದ್ರೆ ಮೊಮ್ಮಕ್ಕಳು ಒಂದು ಆಸೆ ಇರ್ತೈತೆ ಅನಿಸ್ತೈತಿ. ನಾನು ನೋಡಿದ್ದಿದ್ದು ಅಂದರೆ ಮೊಮ್ಮಕ್ಕಳ ಮೇಲೇ ಆಸೆ ಇರ್ತೈತೆ ಅವ್ರಿಗೆ. ಅವ್ರು ಆಡಿಸ್ಬೇಕು, ಅವ್ರು ಮಾಡಿಸ್ಬೇಕು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಮಕ್ಕಳಿಗೂ ಹಂಗೆ ಅಜ್ಜ ಅಜ್ಜಿ, ಯಾಕಂದ್ರೆ ಬೈಯಂಗಿಲ್ಲ, ನೋ ರಿಸ್ಟ್ರಿಕ್ಷನ್. ಅವ್ರು ಏನಂತಾರೆ ಅದಕ್ಕೆ ಸೈ. ನಾವು ಆದ್ರೆ ಹಂಗೆ ಇರಂಗಿಲ್ಲ. ಅವರು ತಂದೆ ತಾಯಿ
ಇದ್ದಾಗ ಹಂಗೆ ಇರ್ತಾರೆ ಮೋಸ್ಟ್ಲಿ ಇದಕ್ಕಿಂತ ಸ್ಟ್ರಿಕ್ಟ್ ಇರ್ತಾರೆ ಅಂತೇಳಿ ನಾವೇನು ಸ್ಟ್ರಿಕ್ಟ್ ಇಲ್ಲರಿ ಮಕ್ಕಳ ಜೊತೆ. ಬಟ್ ಆದರೂ ಅದು ಏನಪ್ಪ ಅಂದ್ರೆ ಅಜ್ಜ ಅಜ್ಜಿ ಪ್ರೀತಿ ಅಂದ್ರೆ ಬೇರೆನೇ ಇರ್ತೈತಿ ಯಾವಾಗ್ಲೂ. ಇನ್ನು ಕೇಕ್ ಕಟ್ ಮಾಡೋವಾಗೂ ನೋಡ್ರಿ ಅವನ್ನ ಡಾಮಿನೇಟ್ ಮಾಡ್ತಾನೆ. ಇವು ದೊಡ್ಡವಂತರು ನಾ ಲೆಕ್ಕಕ್ಕೆ ಇಲ್ಲಿ ತೊಗೊಂಡವ್ರಿಗತ್ತೆ ಸುಮ್ಮನೆ ಕುಂತ್ಬಿಟ್ಟಿದ್ದ. ಒಮ್ಮೆ ಅಂತಿರ್ತಾನೆ ಇವು ಬಂದಮೇಲೆ ಇವು ಬರೋ ತನಕನೂ ಎಷ್ಟು ಖುಷಿ ಇತ್ತಮ್ಮ ನನಗೆ, ಇವು ಬಂದಮೇಲೆ ಆಲ್ಮೋಸ್ಟ್ ನನಗೆ ನೆನಪೇ ಇಲ್ಲ ಯಾರಿಗೂ ಅಂತಿರ್ತಾನೆ. ಯಾರು ಕೇಳಿದ್ರು ಧ್ರುವ ಏನು ಮಾಡತ್ತಾನ, ಯಾರು ಕೇಳಿದ್ರು ಧ್ರುವಂದು ಏನಾತ, ಧ್ರುವ ಎಲ್ಲದಾನ, ಧ್ರುವ ಮಲ್ಕೊಂಡಾನ ಹಿಂಗೆ ಕೇಳ್ತಾರೆ. ನಾವು ಮಾತ್ರ ಭೂಮಿ ಮೇಲೆ ಜೀವ ಓದಿರಿ ಧ್ರುವನ್ಕಿಂತ ಹೆಚ್ಚು ಇಬ್ಬರ ಮೇಲೂ ಜೀವ ಇರ್ತೀವಿ ರೀ. ಸೊ ನೋಡಿರಿ ಕೇಕೆಲ್ಲ ತಿನ್ನಿಸು ಎಲ್ಲ ಮಾಡಿದ್ವಿ. ಈ ಕೇಕ್ ಕಟ್ಟಿಂಗ ಬೇಡ ಅನಿಸತ್ರಿ ಒಂದು ಸಾರಿ. ಯಾಕಂದ್ರೆ ಇದನ್ನು ನಾವು ಅಷ್ಟೇ ರೀ ಮೊದಲು ಅವರು ತಿನ್ನಂಗಿಲ್ಲ, ಖರ್ಚು ಮಾಡೋದು ಯಾರು ಅಂತ ಅನಿಸ್ತೈತಿ. ಇನ್ನು ಊಟದ ವ್ಯವಸ್ಥೆ ಮಾಡೋಕ್ಕೆ ಬಂದೆ ರೀ ನಾನು. ಸೊ ಏನೇನು ತೊಗೊಬಂದು ನಮ್ಗೆ ಹೊರಗೆ ಊಟಕ್ಕೆ ಹೋಗ್ಬೇಕಂತಿತ್ತು ಫಸ್ಟ್. ಬಟ್ ಇವ್ರು ನನ್ನ ಸಣ್ಣ ಮಗನ ಸಲುವಾಗಿ ಭಾಳ ಕಿರಿಕಿರಿ ಮಾಡ್ತಾನೆ ರೀ ಹೊರಗಡೆ ಹೋದಾಗ. ಯಾವ ಮಕ್ಕಳಾದರೂ ಹಂಗೆ ರೀ, ಆರಾಮಾಗಿ ಕುಂತು ತಿನ್ನೋಕೆ ಕೊಡೋಂಗಿಲ್ಲ. ಹೀಗಾಗಿ ಮನ್ಯಾಗನ ತಿನ್ನೋಣ ಅಂತಂದ್ರೆ ಅವ್ರು ಹೊರಗೆ ಕರ್ಕೊಂಡು ಹೋಗಿ ತಿನ್ನಿಸಿದ್ರೆ ಒಂದು ಖುಷಿ ಬೇರೆ ಇರ್ತೈತೆ ರೀ. ಬಟ್ ಮಕ್ಳು ಭಾಳ ಕಾಡ್ತಾರೆ ಮತ್ತು ಭಾಳ ಲೇಟ್ ಆಗಿಬಿಡ್ತೈತಿ. ಹೀಗಾಗಿ ಬೇಡ ಮನ್ಯಾಗ ಅಷ್ಟೇ ಮಾಡೋನು ಅಂತಂದ್ರೆ ಆಯ್ತು ತಗೇನು ಸೂಪ್ ಅದು ತೊಗೊಂಡು ಬಂದಿದ್ರೆ. ನಾ ಆ್ಯಕ್ಚುಲಿ ಅಡುಗೆ ಮಾಡ್ಬೇಕಂತ ಮಾಡಿದ್ದೆ. ಅವತ್ತು ಉಪವಾಸ ಇದ್ನಲ್ಲ ರೀ ನಾನು, ಕಂಟಿನ್ಯೂಸ್ ನಂಗೆ ಸಾಕಾಗಿತ್ತು. ಮತ್ತು ಭಾಳ ದಿನದ ನಂತರ ಉಪವಾಸ ಮಾಡಿದ್ನಂದ್ರೆ ಇರೋಕ್ಕಾಗಂಗಿಲ್ಲ ರೀ ಉಪವಾಸ. ನೋಡಿರಿ ಎಷ್ಟು ಎಂಟರ್ಟೈನ್ಮೆಂಟ್ ಮಾಡಾಕತ್ತಾನ. ಅವರು ಊಟ ಮಾಡಾಕತ್ರ, ಈ ಊಟದ ಸೂಪ್ ಕುಡಿಯತ್ತಾರೆ, ಇವ್ರು ಎಂಟರ್ಟೈನ್ಮೆಂಟ್ ಮಾಡತ್ತಾರ. ಮತ್ತು ಅವ್ರ ಅಣ್ಣನೂ ಕರ್ಕೊಂಡ, ಅಣ್ಣ ನೀನು ಮಾಡಬೇಕು ಅಂತೇಳಿ. ಇತ್ತು ನಾನು ತಾಟದು ಹಚ್ಚಿ ರೆಡಿ ಮಾಡಿದ್ನಿ. ಬಟರ್ ನಾನ್ ಮತ್ತು ಮಶ್ರೂಮ್ ಮಸಾಲ ಮತ್ತು ಇನ್ನೊಂದು ಕಾಜು ಮಸಾಲ. ಮತ್ತೆ ರೀ ಕಾಜು ಮಸಾಲ ಅಂದ್ರೆ ಭಾಳ ಸೇರ್ತೈತೆ ಅಂಥೇಳಿ ಅದನ್ನು ತೊಗೊಂಬಂದು ರೊಟ್ಟಿ ಎಲ್ಲ ಬಿರುಸಾಗಿಬಿಟ್ಟಿದ್ದು ರೀ. ಏನು ಮನೆಗೆ ತೊಗೊಂಡ್ಬಂದ್ರೆ ಹಂಗೆ ಆಗ್ತಾವವ. ಸುಮ್ಮನೆ ಬಿಸಿ ಚಪಾತಿ ಮಾಡ್ಬೇಕಂತಂದೆ ಮಾರೋದು ಬೇಡ ಅನ್ನಕತ್ರ. ಹೀಗಾಗಿ ಪಾಪ ಹೆಂಗೆ ತಿಂದ್ರನೋ ರೀ. ಪಾಜಿ ಚಲೋ ಆಗಿದ್ದು. ಸೊ ಇದು ಇವತ್ತಿನ ಕಂಪ್ಲೀಟ್ ಲಾಗ್ ಐತೆ ನೋಡಿರಿ. ಇನ್ನು ಪೂಜಾದ ಬಗ್ಗೆ ಏನಾರು ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂದ್ರೆ ಕಮೆಂಟ್ ಮಾಡಿರಿ, ಸಪ್ರೇಟ್ ವಿಡಿಯೋನ ಅಪ್ಲೋಡ್ ಮಾಡ್ತೇನಂತ. ಹೆಂಗೆ ಅನ್ನಿಸ್ತ್ರಿ ಇವತ್ತಿನ ಲಾಗ್? ನಾ ಹೇಳ್ದಂಗೆ ಲಾಟ್ ಆಫ್ ಸರ್ಪ್ರೈಸಸ್ ಅದಾವ ಅಂತ ಅನ್ಕೋತೀನಿ. ಈ ವ್ಲಾಗ್ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಭೇಟಿ ಆಗೋಣ ಅಂತ. ಇನ್ನು ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ ಒಳಗೂ ಭುವಿ ಧ್ರುವಿ ವ್ಲಾಗ್ ಅಂತ ಐತಿ, ಅಲ್ಲಿಯೂ ಫಾಲೋ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.